ಅಮ್ಮ ಮಾಲ್ ಸಖತ್ತಾಗಿತ್ತು. ಎಲ್ಲಿವರೆಗೂ ಇದನ್ನ ಮಾಡ್ತೀರಿ? ಎಲ್ಲಿವರೆಗೂ ಈ ಬೀದಿ ಬಿಕ್ಕಾರಿಗೆ ಮನೆ ಕೊಡ್ತಾ ಇರ್ತೀರಿ ನೀವು? ಎಷ್ಟು ಸರಿ ಹೇಳಿದೀನಿ ನಿನ್ಗೆ, ಒಬ್ರು ಸಂಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅದು ಜವಾಬ್ದಾರಿಯಿಂದ ಶೋಕಿಯಿಂದಲ್ಲ. ನಿಮ್ ತಂದೆ ಇರೋ ಸಮಯದಲ್ಲಿ ನನ್ ಪರಿಸ್ಥಿತಿ ಹೇಗಿತ್ತು ಅಂತ ನನಗ್ ಗೊತ್ತು. ಶಬ್ನಮ್ ಅನ್ನೋ ವ್ಯಕ್ತಿ ಅವಳು ಮೊದಲು ಈ ರೂಮ್ನ ಬಾಡಿಗೆಗೆ ತಗೊಂಡಿದ್ಲು. ಅವಳು ಕೊಟ್ಟಿದ್ದ ದುಡ್ಡಿಂದ ನಿನ್ನ ಬೆಳೆಸಿದೀನಿ ನಾನು, ನಿನಗೆ ಮದ್ವೆ ಮಾಡಿದೀನಿ ನಾನು. ಇದೇ ಕಾರಣಕ್ಕೆ ಅಲ್ವಾ ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಬೇರೆ ಕಡೆ ಇದ್ದೀನಿ. ಮತ್ತೆ ಯಾವ ಮುಖ ತೋರಿಸ್ಲಿ ನನ್ನ ಹೆಂಡತಿ ಸಂಬಂಧಿಕರುಗಳಿಗೆ? ನಮ್ಮನೆಯಲ್ಲಿ ಈ ತರ ನಡೀತಾ ಇದ್ದಾಗ ಸಾಕು ಸಾಕು ಅನ್ವರ್, ಸಾಕ್ ಮಾಡು. ನಾಚಿಕೆ ಆಗ್ತಿದ್ಯಾ ಈಗ ನಿಂಗೆ? ನಾಚಿಕೆ ಆಗ್ತಿದ್ಯಾ? ಗಂಡ ಇಲ್ದವಳು ಚಿಕ್ಕ ವಯಸ್ಸಿಂದ ನಿನ್ನ ಹೇಗ್ ಬೆಳೆಸಿದ್ಲು ಅನ್ನೋದು ಗೊತ್ತಾ? ನೀನೆಲ್ಲ ಆಸೆಗಳನ್ನ ಪೂರೈಸ್ತಿದ್ದಾಗ ಆಗ ನಿನ್ ನಾಚಿಕೆ ಆಗ್ತಿರ್ಲಿಲ್ವಾ? ಅದು ಬಿಡು, ಹೇಳು ನಂಗೆ. ಹೇಳ್ದೆ ಕೇಳ್ದೆ ಇಲ್ಲಿ ಯಾಕೆ ಬಂದಿದ್ಯಾ? ನನಗೆ ಸ್ವಲ್ಪ ದುಡ್ಡು ಬೇಕು. ದುಡ್ಡಿನ ವಿಷಯ ಮಾತಾಡ್ಬೇಡ ನೀನು. ಇಲ್ಲಿವರೆಗೂ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಎಲ್ಲ ಕುಡ್ದು ಉಡಾಯಿಸಿದ್ಯಾ. ಒಂದ್ ವೇಳೆ ಶೀನಾಗಾದ್ರೂ ದುಡ್ಡು ಕೊಟ್ಬಿಡ್ತೀನಿ, ಆದ್ರೆ ನಿನಗೂ ನ್ಯಾಯ ಪೈಸನೂ ಕೊಡೋದಿಲ್ಲ. ರಾಯ್ಪುರದಲ್ಲಿ ನಮ್ ಜಮೀನಿದೆ. ಯಾವಾಗ್ಲೂ ನಾನು ಹೇಳ್ತಾನೆ ಇದ್ದೀನಿ ಮಾರ್ಬಿಡು ಅಂತ. ನೀನ್ ಯಾಕೆ ಮಾರ್ತಿಲ್ಲ ಅದನ್ನ? ಮಾರ್ತೀನಿ, ಆದ್ರೆ ನಿನಗೊಂದು ನಯಾ ಪೈಸನೂ ಕೊಡಲ್ಲ. ವಾಹ್, ನಾನಿಲ್ಲಿ ಇಷ್ಟೊಂದು ಕಷ್ಟದಲ್ಲಿದ್ದೀನಿ, ನಿಮಗೊಂಚೂರು ಚಿಂತೆನೇ ಇಲ್ಲ. ನೀವು ಯಾವ ತರ ತಾಯಿ? ಅಣ್ಣ, ಊಟ ಯಾಕಮ್ಮ? ಯಾವತ್ತೇ ಆಗ್ಲಿ ಊಟ ಮಾಡುವಾಗ ಜಗಳ ಮಾಡ್ಬೇಡಿ. ಎಷ್ಟೇ ಆಗ್ಲಿ ಅವರು ನೀವೇ ಹೆತ್ತ ಮಗ ಅಲ್ವಾ? ನೀವೇ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಅಂದ ಹಾಗೆ ನಿಮ್ದೇನೇ ಇದ್ರು ಇದೆಲ್ಲ ಅನ್ವರಣ್ಣಂಗೆ ಸೇರ್ಬೇಕಲ್ವಾ? ಸಾಕು, ಜಾಸ್ತಿ ಆಯ್ತು. ಇವಾಗ ಕೂತ್ಕೋ, ಊಟ ಮಾಡು. ರಾತ್ರಿ ಆಗಿದೆ, ಮನೆಗೂ ಹೋಗ್ಬೇಕು ನೀನು. ಶಿನ್ಯಾ ಎಲ್ಲಿ ಹೋಗ್ತಿದ್ಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ ನಿನ್ನ. ಫಿಜಲ್, ನನಗೆ ತೊಂದರೆ ಕೊಡೋದನ್ನ ನಿಲ್ಸು ಮೊದ್ಲು. ಎಷ್ಟು ಸರಿ ಹೇಳಿದೀನಿ, ನಿನ್ಗೆ ಅರ್ಥ ಆಗಲ್ವಾ? ಶಿನ್ಯಾ ನೋಡು ಶಿನ್ಯಾ, ನಿನ್ ಬಗ್ಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಮತ್ತೆ ನಿಜವಾನ ಆಂಟಿನ ಯಾವತ್ತೂ ಒಳಗೆ ಹಾಕ್ಸ್ಬಿಡ್ತಿದ್ದೆ ನಾನು. ಒಳಗಾಕ್ಸ್ತೀಯಾ? ಒಳಗಾಕ್ಸ್ ನೋಡೋಣ ಧೈರ್ಯ ಇದ್ರೆ. ನಿನ್ ಜಮೀನ ನೀನೇ ಕಾಪಾಡ್ಕೊಳಕ್ಕಾಗಲ್ಲ, ನನಗ್ ಧಮಕಿ ಆಗ್ತಾನೆ. ಅನ್ವರ್, ನಿನ್ನ ಆರೋಗ್ಯ ಕಡೆ ಗಮನ ಕೊಡು. ನನ್ ಸೊಸೆ ಮೊಮ್ಮಕ್ಳನ್ನ ಕೇಳ್ದೆ ಅಂತ ಹೇಳು. ಅಮ್ಮ, ಇನ್ನೊಂದ್ಸಲ ಯೋಚನೆ ಮಾಡಿ ಆ ರಾಯ್ಪುರದಲ್ಲಿರೋ ಜಮೀನಿನ ಬಗ್ಗೆ. ಇಲ್ಲಂದ್ರೆ ನೀವು ಎಲ್ಲಿವರೆಗೂ ಇದನ್ನ ಮಾಡ್ತಿರ್ತೀರಾ? ಅಲ್ಲಿಂದ ಸ್ವಲ್ಪ ದುಡ್ಡು ಬಂದ್ಬಿಟ್ರೆ ನಿಮ್ಗೆ ಇದನ್ನೆಲ್ಲ ಮಾಡೋದೇ ಬೇಕಾಗಲ್ಲ. ಮತ್ತೆ ನಾನೇನಾದ್ರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೋತೀನಿ. ಅನ್ವರ್, ನಿನ್ಗೆಷ್ಟು ಸಾರಿ ಹೇಳಿದ್ದೀನಿ, ನೀನ್ ಆ ಜಮೀನ್ ಬಗ್ಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅಂತ. ನಿನ್ನತ್ರ ಅಂತೂ ಇರಲ್ಲ. ಈ ದುಡ್ಡು ಇಟ್ಕೊಂಡು ನಿನ್ ಕೆಲ್ಸಕ್ಕೆ ಬರುತ್ತೆ. ಬೇಡಮ್ಮ, ನೀನೇ ಇದನ್ನ ಇಟ್ಕೋ, ಮತ್ತೆ ಶ್ರೀಮಂತಿ ಆಗಿರು. ಖರ್ಚು ಎಷ್ಟೊಂದಿದೆಯಾ ಅಂದ್ರೆ ಇದು ಯಾವುದಕ್ಕೂ ಸಾಲೋದಿಲ್ಲ. ಇದು ನಾನು ನಿಂಗೋಸ್ಕರ ಕೊಡ್ತಾ ಇಲ್ಲ, ನನ್ ಮೊಮ್ಮಗಂಗ್ ಕೊಡ್ತಿದ್ದೀನಿ. ನೀನ್ ಇದನ್ ಖರ್ಚು ಮಾಡ್ಬೇಡ, ಇಟ್ಕೋ. ಅಲ್ಲ ಆಫೀಸ್. ಅಸ್ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ಅಯ್ಯೋ, ನನ್ನ ಮಾತು ಕೇಳೋಣ. ಅಲ್ಲ ಇನ್ನೂ ಕುಪ್ಪಿಸ್ಕೊಂಡಿದ್ಯಾ? ಒಂದ್ ಕಡೆ ನಿಮ್ಮಮ್ಮ ನಮ್ ಜಮೀನ್ ಮೇಲೆನೆ ಬೌಂಡ್ರಿ ಮಾಡಿಸ್ಬಿಟ್ರು, ನೀ ನೋಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಫೈಜಲ್,
ಆ ಬೌಂಡ್ರಿನ ನಾವೇ ಹಾಕಿದ್ದಲ್ಲ, ಕೋರ್ಟ್ ಕೇಸ್ ಆದ್ಮೇಲೆ ಹಾಕಿದ್ದು. ಆಯ್ತು ಆಯ್ತು ಅನ್ವರಣ, ಆಯ್ತು. ಈ ಘಟನೆ ನಡೆದು 2 ವರ್ಷ ಆಗಿದೆ. ನೀವು ನೋಡಿದ್ರೆ ಇನ್ನೂ ಕೋಪಿಸ್ಕೊಂಡಿದ್ದೀರಾ. ನನ್ಗೊಂದು ಮಾತು ಹೇಳು, ಆ ಕೋರ್ಟ್ ಕೇಸ್ ಆದ್ಮೇಲೆ ಇಲ್ಲಿವರೆಗೂ ಆ ಜಮೀನ್ ಮೇಲೆ ನಾವು ಹಕ್ಕು ಚಲಾಯಿಸಿದೀವಾ? ಇಲ್ಲ ತಾನೆ? ಈಗ ನೋಡಿದ್ರೆ ರಿಜ್ವಾನ ಆಂಟಿ ಅವ್ರ ಹಠದಲ್ಲೇ ಇರ್ತಾರಲ್ಲ. ಅಲ್ಲಣ್ಣ, ನೀನ್ ಬುದ್ಧಿವಂತ, ನಮ್ಮನ್ನ ಅರ್ಥ ಮಾಡ್ಕೋತೀಯ. ಸರಿ, ಒಪ್ಕೋತೀನಿ, ತಪ್ಪು ನಮ್ದಾಗಿತ್ತು. ಆ ತಪ್ಪಿಗೆ ಈ ಗೆಳೆಯನ್ನ ಕ್ಷಮಿಸೋದಿಲ್ವಾ? ನಾವು ಎಷ್ಟು ವರ್ಷದಿಂದ ಗೆಳೆಯರ್ ತಾನೆ. ಈ ಕೋಪನ ಬಿಡಪ್ಪ ನೀನು. ಹಾ ಸರಿ ಸರಿ, ನಾನೀಗ ಹೋಗ್ತೀನಿ. ನನಗೆ ಲೇಟ್ ಆಗ್ತಿದೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಅಯ್ಯೋ ಅಣ್ಣ, ಅಣ್ಣ ನಮ್ಮ ಹತ್ರ ಟ್ಯಾಕ್ಸಿ ಇದೆಯಲ್ಲ, ನಾನಿರ್ಬೇಕಾದ್ರೆ ನಿನ್ಗ್ಯಾಕೆ ಲೇಟ್ ಆಗತ್ತೆ? ಬಾ, ನಾನ್ ಬಿಡ್ತೀನಿ ನಿನ್ನ. ಇರ್ಲಿ, ನಾನ್ ಹಿಡ್ಕೋತೀನಿ. ಬಾ ಬಾ, ನಡಿ. ಅಯ್ಯೋ ನಡಿ ಅಣ್ಣ. ಏನಾಯ್ತು ಶಿನ್ಯಾ? ಯಾಕಿಷ್ಟೊಂದು ಬೇಜಾರಲ್ಲಿದ್ಯಾ? ಏನಿಲ್ಲಮ್ಮ, ಅದು ರಾತ್ರಿ ಏನಾಯ್ತು ರಾತ್ರಿ? ಅಮ್ಮ ಮತ್ತೆ ಫೈಸಲ್ ನಂಗೆ ತೊಂದರೆ ಕೊಡ್ತಿದ್ದಾನೆ. ಅವನು ಹೇಳ್ತಿದ್ದ ನಮ್ಮಿಬ್ರನ್ನ ಒಳಗಡೆ ಹಾಕಿಸ್ತೀನಿ ಅಂತ, ಅದಲ್ದೆ ಈ ಊರಿಂದನೂ ಆಚೆ ಕಳಿಸ್ತೀನಿ ಅಂತ ಹೇಳ್ತಿದ್ದ. ನೀನದ್ರ ಬಗ್ಗೆ ಯೋಚನೆ ಬಿಡು. ಇಷ್ಟು ವರ್ಷದಿಂದ ರೂಮ್ನ ಬಾಡಿಗೆ ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಏನೂ ಹೇಳಿಲ್ಲ. ಅದು ಅಲ್ಲದೆ ಈ ಫೈಸಲ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಮ್ಮಿಬ್ರ ಮಧ್ಯ ಜಮೀನ್ ವ್ಯವಹಾರ ಇದೆ. ಆದರೆ ಕೋರ್ಟಲ್ಲಿ ನನ್ನ ಕಡೆ ಆಗಿದೆ ತೀರ್ಪು. ಅದರಿಂದ ಅವನು ಇಷ್ಟೊಂದು ತೊಂದರೆ ಕೊಡ್ತಿದ್ದಾನೆ. ಅಮ್ಮ, ನೀವೆಷ್ಟು ಒಳ್ಳೆಯವರು. ನನಗೀಗಲೂ ನೆನಪಿದೆ, ನನ್ನ ಪ್ರೀತಿಸ್ತೋನು ನನ್ನ ಮೋಸ ಮಾಡಿ ಒಂಟಿಯಾಗಿ ಬಿಟ್ಟು ಹೊರಟೋದ. ಆಗ ಯಾರೋ ಒಬ್ರು ನಿಮ್ಮ ಬಗ್ಗೆ ಹೇಳಿದ್ರು. ನಾನು ನಿಮ್ಮ ಹತ್ರ ಬಂದೆ, ನೀವು ನನಗೆಷ್ಟು ಸಹಾಯ ಮಾಡಿದ್ರಿ. ಅಮ್ಮ, ನೀವು ತುಂಬಾ ಒಳ್ಳೆಯವರು. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಸೋಹೇಮ್, ಆಶಾ, ಮಕ್ಕಳು ನೀವಿನ್ನು ಸ್ಕೂಲ್ಗೆ ಹೋಗಿಲ್ವಾ? ನಾವು ಸ್ಕೂಲ್ಗೆ ಹೋಗಿದ್ವಿ, ಆದರೆ ಪ್ರಿನ್ಸಿಪಾಲ್ ನಮ್ಮನ್ನ ಸ್ಕೂಲಿಂದ ಕಳಿಸ್ಬಿಟ್ರು. ಅಯ್ಯೋ, ಅದೇಗ್ ತೆಗ್ದಾಕಿದ್ರು? ಯಾಕಂದ್ರೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿಲ್ಲ. ಅದು ಅಲ್ಲದೆ ನಾನು ಎಷ್ಟು ದಿನ ಅಂತ ಇದೇ ಥರ ಜೀವನ ಮಾಡ್ತಿರ್ಲಿ? ಸಾಕು, ತುಂಬಾ ಆಗೋಯ್ತು. ನಾನು ನಿರ್ಧಾರ ಮಾಡಾಗಿದೆ, ನಿಮ್ಮ ಮಕ್ಳನ್ನ ನೀವೇ ಸಾಕೊಳ್ಳಿ. ನಾನು ಹೋಗ್ತಿದ್ದೀನಿ ನಮ್ಮಮ್ಮನ ಮನೆಗೆ. ಅರ್ಥ ಆಯ್ತಾ ನಿಮ್ಗೆ? ನೀವು ಸಾಲ ತೀರ್ಸೋವರೆಗೂ ನನ್ನ ನೆನ್ಪು ಮಾಡ್ಕೊಂಬೇಡಿ. ಮೊದಲು ನೀವು ಸಂಪಾದನೆ ಮಾಡಿ ಈ ಸಾಲ ಎಲ್ಲ ತೀರ್ಸ್ಕೊಳ್ಳಿ. ಅದಕ್ಕೋಸ್ಕರ ಆದ್ರೂ ಕಳ್ತನ ಮಾಡಿ, ಇಲ್ಲಾಂದ್ರೆ ಯಾರ್ದಾದ್ರೂ ಕೊಲೆ, ನನ್ಗಾದ್ರೂ ಚಿಂತೆ ಇಲ್ಲ. ಅಯ್ಯೋ ಸೂಫಿ, ಅಯ್ಯೋ ಸೂಫಿ, ಕೇಳಿಸ್ಕೊ. ಬಿಡು ನನ್ನ. ಸೂಫಿ, ಅಮ್ಮ, ನಮ್ಮನ್ನ ಬಿಟ್ಟು ಹೋಗ್ಬೇಡಿ. ಅಜ್ಜಿ, ಅರೆ ಅರೆ, ನನ್ ಮಕ್ಳ ಕುತ್ಕೊಳ್ಳಿ. 2 ವರ್ಷ ಆದ್ಮೇಲೆ ನೆನ್ಪಾದ್ಲ ಅಜ್ಜಿ ನಿಮ್ಗೆ? ಹಾ, ಅಸ್ಸಲಾಮು ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ಹೇಗಿದ್ದೀರಾ ನನ್ ಮುದ್ದು ಬಂಗಾರಗಳ? ಅಜ್ಜಿ ನೆನ್ಪಾಗ್ಲಿಲ್ವಾ 2 ವರ್ಷದಿಂದ? ನಮ್ಮನ್ನ ಅಪ್ಪ ಅಂತೂ ಕರ್ಕೊಂಡೇ ಬರಲ್ಲ. ನಿಮ್ಗೂ ಕೂಡ ನಮ್ ನೆನ್ಪಾಗ್ಲಿಲ್ವಾ? ಆಗಿದ್ರೆ ಯಾಕೆ ನಮ್ಮ ಹತ್ರ ಬಂದಿಲ್ಲ? ಪುಟ್ಟ, ಅದು ನಿಮ್ಮ ತಾತನ್ ಸಾವಿಂದ. ಅಮ್ಮ, ಅದು ಸೂಫಿ ಮನೆ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ಯೋಚನೆ ಮಾಡಿದೆ ಮಕ್ಕಳನ್ನ ನಿನ್ನ ಹತ್ರ ಬಿಡೋಣ ಅಂತ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿನ್ನ ಈ ಹರಿಕತೆಯಿಂದ ಅವಳ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದು. ಖುಷಿ ಪಡು, ಇಷ್ಟ ದಿನ ನಿನ್ ಜೊತೆ ಜೀವನ ಮಾಡಿದಾಳೆ. ಅದೇ ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಬಿಟ್ಟು ಹೊರಟೋಗ್ತಿದ್ರು. ಬದ್ಲಾಗು, ಇವಾಗ್ಲಾದ್ರೂ ಬದ್ಲಾಗು. ನಿನ್ಗೋಸ್ಕರ ಬದ್ಲಾಗು, ನಿನ್ ಮಕ್ಳಿಗೋಸ್ಕರ ಬದ್ಲಾಗು. ಇದಕ್ಕೆಲ್ಲ ಜವಾಬ್ದಾರಿ ನೀವೇ. ನಿಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ಆದ್ರೂ ನಾನು ಬೇರೆ ಕಡೆ ಕಷ್ಟಪಡ್ತೀನಿ. ಹಾ, ಎಣ್ಣೆ ಕುಡಿಯೋದಕ್ಕೆ, ಸಾಲ ಮಾಡೋದಕ್ಕೆ ಎಲ್ಲ ನಾನೇ ಹೇಳ್ತಿದ್ದೆ ಅಲ್ವಾ? ನಿನ್ ತಲೆಯಲ್ಲಿ ಏನಾದ್ರೂ ಇದ್ರೆ ತೆಗ್ದಾಕ್ಬಿಡು. ನಾನು 1 ಪೈಸನೂ ಕೊಡೋದಿಲ್ಲ. ಆಮೇಲೆ ಮರ್ತೂನು ನೀನ್ ನನ್ನ ಹತ್ರ ದುಡ್ಡು ತಗೊಳಕ್ಕಾಗಲ್ಲ. ನೋಡಿ, ಬನಾರಸ್ಸಿಂದ ಅಲಹಾಬಾದ್ 4,000ಕ್ಕಿಂತ ಕಮ್ಮಿ ಬರಲ್ಲ. ಆಮೇಲೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ನೀವೇ ಮಾಡಬೇಕು. ಸರಿ ಆಗುತ್ತೆ. ಸರಿ, ಹಾಗಿದ್ರೆ
ಸಲಾಂ ವಾಲೇಕುಂ. ವಾಲೇಕುಮ್ ಅಸ್ಸಲಾಂ. ಅರೆ ಅನ್ವರಣ್ಣ, ನೀವಿಲ್ಲಿ? ಅದು ಮಕ್ಕಳನ್ನ ಅಮ್ಮನ ಹತ್ರ ಬಿಡೋದಕ್ಕೆ ಬಂದಿದ್ದೆ. ಹೌದಾ? ಶೋಯಬ್ ಮತ್ತೆ ಐಶಾ ಬಂದಿದ್ದಾರಾ? ಹಾ, ಫೈಸಲ್ ಇಲ್ಲಿ ಕೇಳು, ಹಾ? ಇಲ್ಲಿ ಕುಡಿಯೋ ಜಾಗ ಎಲ್ಲಿದೆ? ಅಯ್ಯೋ ಅಣ್ಣ, ಯಾಕಿಲ್ಲ, ಇದೆಯಲ್ಲ ಇಲ್ಲೇ ಸ್ವಲ್ಪ ಹತ್ರದಲ್ಲೇ ಇದೆ. ಮತ್ತೆ ಹೋಗೋಣ ನಡಿ, ಹೋಗಿ ಸ್ವಲ್ಪ ತಲೆ ತಣ್ಣಗೆ ಮಾಡ್ಕೊಳ್ಳೋಣ. ಹಾ ಆಯ್ತು, ಹೋಗೋಣ. ಅನ್ವರಣ್ಣ, ಏನ್ ವಿಷಯ? ಏನೋ ಯೋಚನೆಯಲ್ಲಿ ಇದ್ದೀರಲ್ಲ? ಹೌದು ಕಣ, ಸಾಲ ಜಾಸ್ತಿಯಾಗಿ ಸೂಫಿ ಮನೆ ಬಿಟ್ಟು ಹೋಗ್ಬಿಟ್ಲು. ಓಹೋ, ಇದಂತೂ ತುಂಬಾ ಕೆಟ್ಟದಾಯ್ತು. ಮತ್ತೆ ಈ ಅಮ್ಮ ಒಬ್ಳು ಎಲ್ಲ ತಪ್ಪನ್ನು ನನ್ನ ತಲೆ ಮೇಲೆ ಹಾಕ್ತಾಳೆ. ಅಷ್ಟು ದುಡ್ಡು ಇಟ್ಕೊಂಡು ಏನ್ ಮಾಡ್ತಾಳೆ ಅವಳು? ಪ್ರತಿ ಸಲ ಹೇಳ್ತಿದ್ದೀನಿ, ರಾಯಪುರದ ಜಮೀನನ್ನ ಮಾರ್ಬಿಡು ಅಂತ. ಸ್ವಲ್ಪ ದುಡ್ಡಾದ್ರೂ ಬರುತ್ತೆ, ಸಣ್ಣ ಪುಟ್ಟ ಬಿಸ್ನೆಸ್ ಓಪನ್ ಮಾಡ್ಬೋದು, ಸಾಲನು ತೀರಿಸ್ಬೋದು. ಹೌದಾ? ರಾಯಪುರಲ್ಲೂ ನಿಮ್ ಜಮೀನಿದೆಯಾ? ಹೌದು ಕಣ, ಅಪ್ಪನ ಕೊನೆಯ ದಿನದಲ್ಲಿ ಗೊತ್ತಾಯ್ತು ಅವ್ರ ಕುಟುಂಬದ ಜಮೀನಲ್ಲಿ ನಮಗೂ ಪಾಲಿದೆ ಅಂತ. ಅನ್ವರಣ್ಣ, ನಾನು ನಿಮ್ಮ ನೋವನ್ನು ಅರ್ಥ ಮಾಡ್ಕೋತೀನಿ. ರಿಜ್ವಾನ ಆಂಟಿನ ನನಗಿಂತ ಜಾಸ್ತಿ ನೀನು ಅರ್ಥ ಮಾಡ್ಕೊಂಡಿದ್ಯಾ. ನಿಮ್ಮಮ್ಮ ಅಲ್ವಾ ಅವರು? ಆದರೆ ಒಪ್ಕೋ ಇಲ್ಲ ಬಿಡು, ಈ ಶೀನಾ ಇದ್ದಾಳಲ್ಲ, ಇವಳು ಏನೋ ಜಾದು ಮಾಡಿದಾಳೆ ರಿಜ್ವಾನ ಆಂಟಿ ಮೇಲೆ. ಇದಕ್ಕೆಲ್ಲ ಕಾರಣ ಆ ಶೀನಾನೇ ನೋಡು. ಕೇವಲ ಒಂದ್ಸಲ ಜಮೀನ್ ದುಡ್ಡು ಸಿಕ್ಬಿಡ್ತು ಅಂದ್ರೆ ಆಮೇಲೆ ತೋರಿಸ್ತೀನಿ ಅವರಿಬ್ರು. ಹಾಗಾಯ್ತು. ಮಜಾ ಬಂತಲ್ವಾ? ತುಂಬಾ ಚೆನ್ನಾಗಿತ್ತು ನನಗೆ. ನಿನಗ್ ಚೆನ್ನಾಗಿತ್ತಲ್ಲ ಆಶಾ, ಶೋಯಬ್, ಅರಿವಾ, ನನಗ್ ಗುರ್ತಿಡ್ದ್ಯಾ? ನಾನಂತೂ ಗುರ್ತಿಡ್ದೆ, ಶೋಯಬ್ಬೇ ಗುರ್ತಿಡ್ದಿಲ್ಲ. ಶೋಯಬ್, ಇವ್ರು ನನಗೆ ಬೊಂಬೆ ಮಾಡ್ಕೊಡ್ತಿದ್ರಲ್ಲ ಚಿಕ್ಕ ವಯಸ್ಸಲ್ಲಿ, ಆಮೇಲೆ ಮನೆ ತುಂಬಾ ಓಡಾಡಿಸ್ತಾ ಇದ್ರು. ಮತ್ತೆ ಆಟಾಡೋಣ. ನಾನೀಗ ಅಮ್ಮ ಹತ್ರ ಮಾತಾಡ್ಬೇಕು. ನಾವು ಆಮೇಲೆ ಆಟಾಡೋಣ. ನೀವಿಲ್ ಬನ್ನಿ, ಕೂತ್ಕೊಳ್ಳಿ, ನಾನು ಆಮೇಲೆ ಮಾತಾಡ್ತೀನಿ. ಹೇಳು, ಏನಾಯ್ತು? ಅಮ್ಮ, ಅದು ವಿನೋದ್ ಬರ್ತಿದ್ದಾರೆ. ಬರ್ಲಿ ಬಿಡು. ಅಮ್ಮ, ಅದು ಇಲ್ಲಿ ಮಕ್ಕಳು. ಅದ್ರ ಬಗ್ಗೆ ಚಿಂತೆ ಬಿಡು, ನಾನು ಅವ್ರನ್ನ ಬೇರೆ ರೂಮಿಗೆ ಕಳಿಸ್ತೇನೆ. ಮಕ್ಳೇ, ನೀವು ಹೋಗಿ ಟಿವಿ ನೋಡಿ, ನಾನು ಆಮೇಲೆ ಬರ್ತೀನಿ. ಸರಿನಾ? ಸರಿ ಅಮ್ಮ. ನಿಂಗೆ ಗೊತ್ತಾ ಶೀನಾ, ಸೂಫಿ ಮನೆ ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಮಕ್ಳು ಇಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಿದ್ದೀರಮ್ಮ? ಯಾಕಪ್ಪ ಹೆದರ್ಕೋತಿದ್ಯಾ? ವಿನೋದಣ್ಣ, ಅದು ಫಸ್ಟ್ ಟೈಮ್ ಅಲ್ವಾ? ಅಯ್ಯೋ ನಿನ್ನ ಸಿಂಹ ಕಣೋ, ಸಿಂಹ. ನೀನು ಒಳಗೆ ಬಾ, ನಾಚ್ಕೋಬೇಡ, ಒಳಗೆ ಬಾ. ರಿಜ್ವಾನ ಆಂಟಿ, ಹೇಗಿದ್ಯಾ ವಿನೋದ್? ನಾನು ಚೆನ್ನಾಗಿದ್ದೀನಿ. ಮತ್ತೆ ಈ ವ್ಯಕ್ತಿ ಯಾರು? ಇವನು ಮೊಯ್ನ್ ಅಂತ. ಇವತ್ತು ಸೇವೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಇನ್ನೂ ಬ್ರಹ್ಮಚಾರಿ, ಮದುವೆ ಆಗಿಲ್ಲ. ಇಲ್ಲಿಗೆ ಬಂದು ಸ್ವಲ್ಪ ದಿನಾನೇ ಆಯ್ತು. ನೀನ್ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ. ಶೀನ್ಯಾ ಇದ್ದಳಲ್ಲ, ಮತ್ತೆ ಚಿಂತೆ ಯಾಕೆ? ಆಯ್ತು ಮೊಯ್ನ್, ಮಜಾ ಮಾಡೀಗ. ನಾನು ಹೊರಡ್ತೀನಿ, ಬರ್ತೀನಂಟಿ. ಬನ್ನಿ ಒಳಗೆ. ಅಮ್ಮ. ಅಯ್ಯೋ ಹುಡುಗ, ನಾಚಿಕೆ ಪಟ್ಕೊಂಬೇಡ, ಹೋಗು ಒಳಗೆ. ಬನ್ನಿ. ಒಂದು ನಿಮಿಷ, ನಾನೇ ತೆಗಿತೀನಿ.